ಮಾಘ ಪುರಾಣ ಅಧ್ಯಾಯ 3 ಬ್ರಾಹ್ಮಣ ಸುದೇವ ಶಿಷ್ಯನ ವೃತ್ತಾಂತ. ಶ್ಲೋಕ. ತೌಸ್ತೌದ್ಯಃ ಸುಖ ಸಂಪನ್ನ ಮನೋರಥ ಭವಿಷ್ಯಂತಿ ಕುರು ಶ್ರೇಷ್ಠ ಕುಲ ಜ್ಯೇಷ್ಠ ನಮೋಸ್ತುತೆ. ಈ ಮಂತ್ರ 108 ಬಾರಿ ಜಪ ಮಾಡಬೇಕು. ಪರಮಶಿವನ ಕಡೆ ತಿರುಗಿ ಪಾರ್ವತಿ ಕೇಳಿದಳು, ಶಿವನೇ, ಬ್ರಾಹ್ಮಣನ ಮಗಳು ಮಾಘ ಮಾಸದ ವ್ರತ ಮಾಡಿ ತನ್ನ ಪಾಪಗಳನ್ನು ನಿರ್ಮೂಲನ ಮಾಡಿಕೊಂಡು ವಿಷ್ಣುವಿನ ಸಾಯುಜ್ಯಕ್ಕೆ ಪಾತ್ರಳಾದಳು. ತನ್ನ ಪತಿಯ ಜೊತೆ ಪುಣ್ಯಲೋಕ ಸೇರಿಕೊಂಡಳು. ಸುದೇವನ ಶಿಷ್ಯನೂ ಸಹ ಬ್ರಾಹ್ಮಣ ಕನ್ಯೆ ಜೊತೆ ರಮಿಸಿದ್ದನು. ಅವನ ಕಥೆ ಏನು? ಅವನು ಮಾಡಿದ್ದು ಸಹ ಪಾಪ ಅಲ್ಲವೇ? ತನ್ನ ಪಾಪಗಳಿಂದ ಅವನು ಯಾವ ರೀತಿ ಮುಕ್ತನಾದ ಎನ್ನುವ ವಿಷಯ ನನಗೆ ತಿಳಿಸಿ. 3 ಲೋಕಗಳ ಅಧಿಪತಿ ಶಿವನು ಮುಂದಿನ ಕಥೆ ವಿವರಗಳನ್ನು ಹೇಳುತ್ತಾ ಸಾಗಿದನು. ತಾಯಿ ಪಾರ್ವತಿ ತದೇಕ ಚಿತ್ತಳಾಗಿ ಕೇಳತೊಡಗಿದಳು. ಬ್ರಾಹ್ಮಣ ಸುದೇವ ತನ್ನ ಆಶ್ರಮದಲ್ಲಿ ನಿತ್ಯ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದನು. ಆಗ ತನ್ನ ಮಗಳ ಜೊತೆ ರಮಿಸಿದ ಶಿಷ್ಯನು ಓಡೋಡಿ ಬಂದನು. ಅವನು ಕೂಡಲೇ ಗುರುಗಳ ಕಾಲುಗಳ ಮೇಲೆ ಬಿದ್ದು ಕ್ಷಮೆ ಯಾಚಿಸಿದನು. ಅವನು ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ಗುರುಗಳೇ, ನಿಮ್ಮ ಮಗಳು ನಾನು ಕಾಡಿಗೆ ಪುಷ್ಪಗಳನ್ನು ತರಲು ಹೋಗುತ್ತಿದ್ದ ಸಮಯದಲ್ಲಿ ನನ್ನನ್ನು ಹಿಂಬಾಲಿಸಿ ಬಂದಳು. ನನ್ನ ಬಳಿಗೆ ಬಂದು ತನ್ನ ರೂಪು ಒನಪು ವಯ್ಯಾರ ತೋರಿಸಿ ನನ್ನನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿದಳು. ಆದರೆ ನಾನು ಆಕೆಗೆ, ನೀನು ನನ್ನ ಗುರುಗಳ ಪುತ್ರಿ, ನನಗೆ ಸಹೋದರಿ, ದಯವಿಟ್ಟು ನನ್ನನ್ನು ಮೋಹಿಸಬೇಡ, ನನ್ನನ್ನು ನನ್ನ ಪಾಡಿಗೆ ಬಿಡು ಎಂದು ಬೇಡಿಕೊಂಡೆ. ಆದರೆ ಆಕೆ ವ್ಯಾಮೋಹಿತಳಾಗಿ ನನ್ನನ್ನು ಹೆದರಿಸಿದಳು. ನಿಮಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಸಂಗತಿಗಳನ್ನು ಹೇಳುವೆ, ನೀನು ನನಗೆ ಒಲಿದು ಬಾರದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಹೆದರಿಸಿದಳು. ಆಗ ನನಗೆ ಬೇರೆ ದಾರಿ ಕಾಣದೆ ವಿಧಿ ಇಲ್ಲದೆ ಆಕೆಯೊಡನೆ ರಮಿಸಿ ಪಾಪ ಮಾಡಿರುವೆ. ನಾನು ಮಾಡಿರುವ ಪಾಪಗಳಿಂದ ಮುಕ್ತನಾಗುವ ದಾರಿ ತೋರಿಸಿ ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಆಗ ಬ್ರಾಹ್ಮಣನು ಕೋಪೋದ್ರಿಕ್ತನಾದರೂ ಸಹ ತನ್ನ ಮಗಳ ತಪ್ಪು ನೆನೆದು ಸುಮ್ಮನಾದನು. ತನ್ನ ಮಗಳಿಂದ ಶಿಷ್ಯನು ಪಾಪಕ್ಕೆ ಸಿಲುಕಿದ್ದಾನೆ. ಅವನು ಪಾಪಗಳಿಂದ ಹೊರಗೆ ಬರಲು ತಾನು ಸಹಕಾರ ಮಾಡಬೇಕು ಎಂದು ಯೋಚಿಸಿ ಹೇಳತೊಡಗಿದನು. ಶಿಷ್ಯ, ನೀನು ನೇರವಾಗಿ ಪಾಪ ಮಾಡಿಲ್ಲ, ಬೇರೆ ವ್ಯಕ್ತಿಗಳ ಪ್ರೇರಣೆಯಿಂದ ಪಾಪ ಮಾಡಿರುವೆ. ಪ್ರತಿ ತಪ್ಪಿಗೂ ಒಂದು ಪ್ರಾಯಶ್ಚಿತ ಇರುತ್ತದೆ. ನೀನು ಕಾಡಿಗೆ ಹೋಗು, ಗಂಗಾ ನದಿ ತೀರಕ್ಕೆ ಹೋಗಿ 12 ವರ್ಷಗಳ ಕಾಲ ಘೋರವಾದ ತಪಸ್ಸು ಮಾಡು. ನೀನು ಮಾಡಿದ ಪಾಪದಿಂದ ಮುಕ್ತನಾಗಬಹುದು. ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಗುರುಗಳ ಮಾತನ್ನು ಕೇಳಿ ಸಲಹೆ ಪಡೆದು ಶಿಷ್ಯ ಗಂಗಾ ನದಿ ತೀರದ ಕಡೆಗೆ ಪ್ರಯಾಣ ಬೆಳೆಸಿದನು. ಅವನು ತನ್ನ ಪ್ರಾಯಶ್ಚಿತ್ತದ ದಾರಿ ಹುಡುಕಿ ಹೊರಟಿದ್ದನು. ಅವನು ದಾರಿಯಲ್ಲಿ ಸಾಗುತ್ತಿದ್ದನು. ದಟ್ಟವಾದ ಕಾಡಿನ ನಡುವೆ ಒಂದು ಆಶ್ರಮ ಕಾಣಿಸಿತು. ಆಶ್ರಮದಲ್ಲಿ ಋಷಿಗಳ ಸಂಸಾರ ನೆಲೆಸಿತ್ತು. ಗುರುಗಳು ಮಾಘ ಪುರಾಣದ ಬಗ್ಗೆ ಪ್ರವಚನ ಮಾಡುತ್ತಿದ್ದರು. ಅವನು ಅಪಾರ ದಾರಿ ಕ್ರಮಿಸಿ ಬಂದಿದ್ದರಿಂದ ಅವನಿಗೆ ಬಾಯಾರಿಕೆ ಕಾಡುತ್ತಿತ್ತು. ಆಯಾಸವೂ ಆಗಿತ್ತು. ಅವನು ತುಸುಕಾಲ ವಿಶ್ರಮಿಸಿ ಹೋಗಲು ಅವನ ಆಶ್ರಮ ಹೊಕ್ಕನು. ಆಗ ತಾನೇ ಋಷಿಗಳು ಮಾಘ ಮಾಸದ ಸ್ನಾನ ಮುಗಿಸಿ ಬಂದು ಮಾಘ ಪುರಾಣದ ಬಗ್ಗೆ ವಿವರಣೆ ನೀಡಲು ಆರಂಭಿಸಿದರು. ಸಕಲ ಪರಿವಾರ ಪುರಾಣವನ್ನು ಶ್ರದ್ಧೆ ತನ್ಮಯತೆಯಿಂದ ಆಲಿಸುತ್ತಿದ್ದರು. ಶಿಷ್ಯ ಆಸಕ್ತನಾಗಿ ಮಾಘ ಪುರಾಣ ಕೇಳುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಋಷಿಗಳ ಬಳಿಗೆ ಬಂದು ಕಾಲು ಮುಟ್ಟಿ ನಮಸ್ಕರಿಸಿದನು. ಋಷಿಗಳು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಅವನು ಗುರುಗಳನ್ನು ಕುರಿತು, ಋಷಿಗಳೇ, ನೀವು ಆಚರಣೆ ಮಾಡುತ್ತಿರುವ ಮಾಘ ಮಾಸದ ಮಹಾತ್ಮೆ ಫಲಗಳ ಬಗ್ಗೆ ನನಗೆ ಸ್ವಲ್ಪ ವಿವರಣೆ ನೀಡುವಿರಾ? ಋಷಿಗಳು ಸಂತಸದಿಂದ ತಿಳಿಸಲು ಒಪ್ಪಿಕೊಂಡರು. ಋಷಿಗಳು ಮಾಘ ಮಾಸದ ಮಹಾತ್ಮೆ ಶ್ರೇಷ್ಠತೆ ಕುರಿತು ಹೇಳಲು ಆರಂಭಿಸಿದರು. ಬ್ರಾಹ್ಮಣನೇ, ಮಾಘ ಮಾಸ 12 ಮಾಸಗಳಲ್ಲಿ ಒಂದು. ನೀನು ಕೇಳಿದ ಪ್ರಶ್ನೆಗಳು ಅತ್ಯಂತ ಪ್ರಿಯವಾಗಿದೆ. ನೀನು ದೈವದಲ್ಲಿ ನಂಬಿಕೆ ಉಳ್ಳವನು ಎಂದು ತೋರುತ್ತದೆ. ನಾವು ನಮ್ಮ ಆಶ್ರಮದಲ್ಲಿ ಆಚರಿಸುತ್ತಿರುವ ವ್ರತ ಮಾಘ ಮಾಸದಲ್ಲಿ ಬರುತ್ತದೆ. ಮಾಘ ಮಾಸದ ವ್ರತ ಆಚರಣೆ ಮಾಡುವುದರಿಂದ ಸಕಲ ಪಾಪಗಳ ನಿವಾರಣೆ ಆಗುತ್ತದೆ. ನಾವು ಪುನೀತರಾಗಬಹುದು. ನಮ್ಮ ಇಹಲೋಕದ ಪ್ರಯಾಣ ಮುಗಿಸಿದ ನಂತರ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಇರಬಹುದು. ವಿಷ್ಣು 3 ಲೋಕಗಳಿಗೆ ಅಧಿಪತಿ. ಅವನ ಸನ್ನಿಧಾನ ದಿವ್ಯಸ್ಥಾನ. ಮಾಘ ಮಾಸದಲ್ಲಿ ಮಾಡುವ ಸ್ನಾನಕ್ಕೆ ಅತ್ಯಂತ ಪವಿತ್ರ ಸ್ಥಾನ ಉಂಟು.
ಇಡೀ ಜಗತ್ತನ್ನು ಬೆಳಗುವ ಸೂರ್ಯನು ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಯಾರು ಸೂರ್ಯನು ಉದಯಿಸುತ್ತಿರುವ ಸಮಯದಲ್ಲಿ ನದಿ, ಕೆರೆ, ಕಾಲುವೆಗಳಲ್ಲಿ ಶಿರದಿಂದ ಉಂಗುಷ್ಟದ ತನಕ ಸ್ನಾನ ಮಾಡುವನೋ ಅವನು ಸ್ನಾನ ಮಾಡುವ ಸಮಯದಲ್ಲಿ ಹರಿಯನ್ನು ಏಕಾಗ್ರ ಚಿತ್ತದಿಂದ ಸ್ಮರಿಸಬೇಕು. ಅಂತಹ ಭಕ್ತನು ವಿಷ್ಣುವಿನ ಸಾಮೀಪ್ಯಕ್ಕೆ ಸನಿಹನಾಗುತ್ತಾನೆ. ಮಾಘ ಮಾಸ ಸಂಪೂರ್ಣವಾಗಿ ಮುಗಿಯುವ ತನಕ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನು ಶ್ರೀಹರಿಯ ಲೋಕ ಪ್ರವೇಶ ಮಾಡುತ್ತಾನೆ. ವಿಷ್ಣುವಿನ ಪಾದಗಳ ಬಳಿ ಸ್ಥಾನ ಗಳಿಸಿಕೊಳ್ಳುತ್ತಾನೆ. ಪಂಚಪಾತಕಗಳನ್ನು ಮಾಡಿದ ದುಷ್ಟನೂ ಸಹ ಪಾಪಮುಕ್ತನಾಗುತ್ತಾನೆ. ಪಂಚಪಾತಕಗಳು ಎಂದರೆ ಚಿನ್ನ ಕಳ್ಳತನ, ಮದ್ಯಪಾನದ ಸೇವನೆ, ಗುರುಗಳಿಗೆ ದ್ರೋಹ ಬಗೆಯುವುದು, ಬ್ರಹ್ಮ ಹತ್ಯೆ, ದುಷ್ಟ ಹೆಂಗಸರ ಸಹವಾಸ ಮಾಡುವುದು. ಅಂತಹ ಕೆಟ್ಟ ನಡತೆ ಇರುವ ವ್ಯಕ್ತಿಗಳು ಮಾಘ ಪುರಾಣ, ಮಹಾತ್ಮೆ ಶ್ರವಣ, ಪೂಜೆ ಮಾಡುವುದರಿಂದ ಪಾಪಗಳಿಂದ ದೂರವಾಗಿ ಭಗವಂತನ ಕೃಪಾಕಟಾಕ್ಷ ಪಡೆದುಕೊಳ್ಳುವನು. ಹಾಗೆಯೇ ಪಂಚಮಹಾಪಾತಕಗಳು ಸಹ ಲೋಕದಲ್ಲಿ ಉಂಟು. ಅಂತಹ ನೀಚ ಕೃತ್ಯಗಳು ಯಾವುದೆಂದರೆ ಅಸತ್ಯ ನುಡಿಯುವುದು, ಪರಸ್ತ್ರೀಯರಲ್ಲಿ ಅನುರಕ್ತ, ಆಸಕ್ತನಾಗುವುದು, ಸಜ್ಜನರನ್ನು ದೂಷಿಸುವುದು, ಸಮಾಜದ ಒಳಿತಿಗಾಗಿ ನಿರ್ಮಾಣ ಮಾಡಿರುವ ಕೆರೆ ಕಾಲುವೆಗಳನ್ನು ಹಾಳು ಮಾಡುವವನು. ಇಂತಹ ಕೃತ್ಯಗಳಿಗೆ ಮಹಾಪಾತಕಗಳು ಎಂದು ಕರೆಯುತ್ತಾರೆ. ಬ್ರಾಹ್ಮಣನು ಚಂಡಾಲರ ಸಹವಾಸ ಮಾಡುವುದು, ಸಜ್ಜನರ ಜೊತೆ ಜಗಳಕ್ಕೆ ನಿಲ್ಲುವುದು, ದುರ್ಜನರ ಕೆಟ್ಟ ವ್ಯಕ್ತಿಗಳ ಸಹವಾಸ ಮಾಡುವುದು ಅನೇಕ ಪಾತಕಗಳಿಗೆ ಸಮಾನ ಎಂದು ಹೇಳುತ್ತಾರೆ. ಪಾತಕ ಎಂದರೆ ಪಾಪಗಳನ್ನು ಮಾಡುವುದು, ಪಾತಕಿ ಎಂದರೆ ಪಾಪಗಳನ್ನು ಮಾಡುವ ವ್ಯಕ್ತಿ. ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಬೇಕು. ಇಲ್ಲದಿದ್ದರೆ ಪಾತಕಗಳು ಮಾಡಿದ ವ್ಯಕ್ತಿಗೆ ಸುತ್ತಿಕೊಳ್ಳುವ ಪಾಪಗಳು ನಮಗೂ ಅಂಟಿಕೊಳ್ಳುತ್ತವೆ. ಮಾಘ ಮಹಾತ್ಮೆ ಬಗ್ಗೆ ಅರಿತು ನಡೆಯುವವನು ಉತ್ತಮ. ಮಾಡದಿರುವ ವ್ಯಕ್ತಿ ಗೋಹತ್ಯೆ ಮಾಡಿದ ವ್ಯಕ್ತಿಗೆ ಸಮಾನ. ಸಜ್ಜನರು, ವಿವೇಕ ಉಳ್ಳವರು, ಬುದ್ಧಿವಂತರು ಸಹ ಮಾಘ ಸ್ನಾನ ಮಾಡಿ ಇಹ ಲೋಕದಲ್ಲಿ ಸುಖಿಗಳಾಗಬಹುದು. ಮಾಘ ಮಾಸದಲ್ಲಿ ಮಾಡುವ ಆಚರಣೆಯನ್ನು ವ್ರತ ಎಂದು ಕರೆಯುತ್ತಾರೆ. ಮಾಘ ಮಾಸದ ಅಧಿಪತಿ ಶ್ರೀಹರಿ. ಅವನು ಸಕಲ ಫಲಗಳನ್ನು ನೀಡಿ ಆಶೀರ್ವದಿಸುತ್ತಾನೆ. ಮಾಘ ಮಾಸದ ವ್ರತದ ಆಚರಣೆ ಮಾಡಿದ ನಂತರ ಬ್ರಾಹ್ಮಣರಿಗೆ ಸುಗ್ರಾಸ ಭೋಜನ ನೀಡಿ ಸತ್ಕರಿಸಿ ತಾಂಬೂಲ ದಕ್ಷಿಣೆ ನೀಡಿ ಗೌರವಿಸಿ. ವ್ರತದ ಆಚರಣೆ ಮಾಡುವ ವ್ಯಕ್ತಿ ಕಂದಮೂಲ, ಹಣ್ಣು, ಹಂಪಲುಗಳ ಸೇವನೆ ಮಾಡಬೇಕು. ಮಾಘ ಮಾಸದ ವ್ರತ ಮುಗಿದ ನಂತರ ಬ್ರಾಹ್ಮಣರಿಗೆ ದಾನ ಧರ್ಮ ಮಾಡಬೇಕು. ಮಾಘ ಮಾಸದ ವ್ರತದ ಆಚರಣೆ ಮಾಡಿದ ವ್ಯಕ್ತಿಗೆ ಪುನರ್ಜನ್ಮ ಇರುವುದಿಲ್ಲ. ಅವನು ಸದಾ ಸುಖಿಯಾಗಿರುತ್ತಾನೆ. ಅವನು ಸುಖ ಶಾಂತಿಗಳಿಂದ ಕೂಡಿದ ಜೀವನ ಅನುಭವಿಸುತ್ತಾನೆ. ಮಾಘ ಮಾಸದ ಸಂಪೂರ್ಣ ತಿಂಗಳು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಲು ಸಾಧ್ಯವಾಗದಿರಬಹುದು. ಅಂತಹ ಭಕ್ತರು ಕನಿಷ್ಠ ತಿಂಗಳಿನ ಕೊನೆಯ 3 ದಿನಗಳಾದರೂ ಸ್ನಾನ ಮಾಡಿ ಪುಣ್ಯ ಗಳಿಸಿಕೊಳ್ಳಬಹುದು. ಅವನು ಇಹಲೋಕದ ಬಂಧನಗಳಿಂದ ಮುಕ್ತನಾಗಿ ಪುನರ್ಜನ್ಮದಿಂದ ದೂರವಾಗಬಹುದು. ಈ ವೃತ್ತಾಂತವನ್ನು ಕೇಳಿದ ಶಿಷ್ಯನು ಋಷಿಗಳಿಗೆ ವಂದಿಸಿ ಗಂಗಾ ನದಿ ತೀರ ತಲುಪಿದನು. ಅವನು ಮಾಘ ಮಾಸದ ಕೊನೆಯ 3 ದಿನಗಳು ಮಾಘ ಸ್ನಾನ ಮಾಡಿದನು. ತನ್ನ ಗುರುಗಳು ಹೇಳಿದ ರೀತಿಯಲ್ಲಿ ಮಳೆ, ಗಾಳಿ, ಚಳಿ, ಬಿಸಿಲುಗಳಿಗೆ ಲೆಕ್ಕಿಸದೆ ಅವನು 12 ವರ್ಷಗಳ ಕಾಲ ಗಂಗಾ ನದಿ ದಡದಲ್ಲಿ ತಪಸ್ಸು ಮಾಡಿದನು. ಅವನು ತಪಸ್ಸು ಮಾಡುವ ಸಮಯದಲ್ಲಿ ವಿಷ್ಣುವಿನ ಮೊರೆ ಹೋಗಿ ಧ್ಯಾನದಲ್ಲಿ ನಿರತನಾದನು. ಅವನು ಗುರುಪುತ್ರಿಯ ಪ್ರೇರಣೆಯಿಂದ ಮಾಡಿದ ಪಾಪ ವಿಮೋಚನೆ ಮಾಡಿಕೊಂಡನು. ಅವನು ನಿರ್ಮಲ ಮನಸ್ಕನಾಗಿ ಶ್ರೀಹರಿಗೆ ಸಮೀಪನಾದನು. ಶಿವನು ಪಾರ್ವತಿಯನ್ನು ಕುರಿತು, ನಿನ್ನ ಅನುಮಾನ ಪರಿಹಾರ ಆಗಿದೆಯೇ ದೇವಿ? ಎಲ್ಲವೂ ಮಾಘ ಮಾಸದ ಪೂಜೆಯಿಂದ ಒಳ್ಳೆಯದು ಆಗಿದೆ. ಮಾಘ ಮಾಸದ ಪೂಜೆ ಮಾಡಿದ ಭಕ್ತನು ಸಕಲ ಪಾಪಗಳಿಂದ ಮುಕ್ತನಾಗಿ ವೈಕುಂಠವಾಸಿಯಾಗಿ ಶ್ರೀಹರಿಯ ಪಾದಗಳಲ್ಲಿ ಐಕ್ಯನಾಗುತ್ತಾನೆ ಎಂದು ತಿಳಿಸಿ ಹೇಳಿದನು. ಅಧ್ಯಾಯ 4. ಭೋಗನಗರಿ ಎನ್ನುವ ನಗರ. ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಅವನು ಅತ್ಯಂತ ಗುಣಸಂಪನ್ನ, ಸದಾಚಾರಗಳನ್ನು ಪಾಲಿಸುವ ವ್ಯಕ್ತಿಯಾಗಿದ್ದನು. ಅವನಿಗೆ ಸುಂದರವಾದ ಮಗಳು ಇದ್ದಳು. ಅವಳ ಹೆಸರು ಸುಶೀಲೆ. ಅವಳು ಹೆಸರಿಗೆ ತಕ್ಕಂತೆ ಸದ್ಗುಣ ಸಂಪನ್ನೆ, ದೈವ ಭಕ್ತೆ, ಗುರು ಹಿರಿಯರಲ್ಲಿ ವಿನಯ, ವಿವೇಕ, ವಿದ್ಯಾವಂತೆ ಆಗಿದ್ದಳು. ತಂದೆ ತಾಯಿ ಬಂಧು ಜನರ ಪಾಲಿಗೆ ಅಪರೂಪದ ಕಣ್ಮಣಿಯಾಗಿದ್ದಳು. ಅವಳು ಅಪಾರ ದೈವ ಭಕ್ತೆ. ಸದಾಕಾಲ ಪೂಜೆ ಪುನಸ್ಕಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಳು. ಹಾಗೆಯೇ ನೀತಿ ನಿಯಮಗಳನ್ನು, ವಿಧಿ ವಿಧಾನ ಆಚರಣೆಗಳನ್ನು ಮಾಡುತ್ತಿದ್ದಳು. ಬ್ರಾಹ್ಮಣನ ಮಗಳು ಸುಶೀಲೆ ಯೌವನವತಿ ಆಗುತ್ತಾ ಸುಂದರ ಬದುಕಿಗೆ ಕಾಲಿಡುತ್ತಿದ್ದಳು. ಅವಳಿಗೆ ವಿವಾಹ ಮಾಡಬೇಕು ಎನ್ನುವ ಹಂಬಲ ಬ್ರಾಹ್ಮಣನ ಮನಸ್ಸಿಗೆ ಬಂದಿತು. ಅವನು ತನ್ನ ಮಗಳು ಕನ್ಯೆಗಾಗಿ ವರಗಳನ್ನು ಹುಡುಕಲು ಪ್ರಾರಂಭಿಸಿದನು.
ಆಗ ಮೃಗಶೃಂಗ ಎನ್ನುವ ವರನು ಆಕೆಯ ಬಗ್ಗೆ ವಿಚಾರಿಸಿ ತಾನು ಆಕೆಯನ್ನು ವಿವಾಹ ಮಾಡಿಕೊಳ್ಳಬೇಕು ಎನ್ನುವ ನಿರ್ಧಾರಕ್ಕೆ ಬಂದನು. ಈ ಸಂಗತಿಯನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಒಂದು ದಿನ ಸುಶೀಲೆ ತನ್ನ ಸಂಗಾತಿ ಗೆಳತಿಯರ ಜೊತೆ ಕಾವೇರಿ ತೀರದ ನದಿಯಲ್ಲಿ ಸ್ನಾನ ಮಾಡಲು ಹೋದಳು. ಅವಳು ನದಿ ತೀರಕ್ಕೆ ಹೋಗುವ ಸಮಯದಲ್ಲಿ ಘೀಂಕಾರ ಮಾಡುತ್ತಾ ಮದವೇರಿದ ಆನೆ ಓಡೋಡಿ ಬಂದಿತು. ಹೆಣ್ಣು ಮಕ್ಕಳು ಹೆದರಿ ಕಂಗಾಲಾಗಿ ಓಡಲು ಆರಂಭಿಸಿದರು. ಆಗ ಆನೆ ಕನ್ಯೆಯರನ್ನು ಅಟ್ಟಿಸಿಕೊಂಡು ಬಂದಿತು. ಹೆಣ್ಣು ಮಕ್ಕಳು ಹೆದರಿ ಓಡಿ ಹೋಗಿ ಕಂದಕದಲ್ಲಿ ಬಿದ್ದರು. ಹೆಣ್ಣು ಮಕ್ಕಳು ಪ್ರಪಾತಕ್ಕೆ ಬಿದ್ದು ನಲುಗಿ ಒದ್ದಾಡಿ ಪ್ರಾಣ ಬಿಟ್ಟರು. ಸುಶೀಲೆ ಜೊತೆ ಗೆಳತಿಯರು ಪ್ರಾಣ ಕಳೆದುಕೊಂಡರು. ನಡೆದ ದುರ್ಘಟನೆ ಸಂಗತಿ ಮೃಗಶೃಂಗನಿಗೆ ತಿಳಿಯಿತು. ತಾನು ವಿವಾಹವಾಗುವ ಕನ್ಯೆ ದುರ್ಮರಣಕ್ಕೆ ಒಳಗಾದ ಸಂಗತಿ ತಿಳಿದು ಬ್ರಾಹ್ಮಣನು ಅತ್ಯಂತ ದುಃಖಿತನಾದನು. ಸುಶೀಲೆ ಅತ್ಯುತ್ತಮ ಸಂಗಾತಿ, ಅಂಥ ಬಾಳ ಜೋಡಿಯನ್ನು ಕಳೆದುಕೊಂಡ ತಾನು ದುರಾದೃಷ್ಟವಂತ ಎಂದು ದುಃಖಿಸಿದನು. ತಾನು ಹೇಗಾದರೂ ಮಾಡಿ ಪುನಃ ಸುಶೀಲೆಯನ್ನು ಬದುಕಿಸಿಕೊಳ್ಳಬೇಕು, ಅವಳ ಜೊತೆ ವಿವಾಹವಾಗಬೇಕು ಎಂದು ಮನದಲ್ಲಿ ದೃಢ ನಿರ್ಧಾರ ಮಾಡಿದನು. ತಕ್ಷಣ ಸುಶೀಲೆಯ ತಂದೆ ತಾಯಿಯ ಬಳಿಗೆ ಹೋಗಿ ಕೇಳಿಕೊಂಡನು. ಬ್ರಾಹ್ಮಣನು ಅತ್ಯಂತ ತಪಸ್ವಿ. ಸುಶೀಲೆಯ ಮೃತ ದೇಹವನ್ನು ಕಂದಕದಿಂದ ಹೊರಗೆ ತರುವಂತೆ ಮಾಡಿ ಎಂದು ಪುನಃ ಕೈಮುಗಿದು ಕೇಳಿಕೊಂಡನು. ಆಕೆ ತಂದೆ ತಾಯಿಗಳಿಗೆ ಮೃಗಶೃಂಗನ ದುಃಖ ತುಂಬಿದ ಮಾತುಗಳನ್ನು ಕೇಳಿ ಮನನೊಂದಿತು. ಬ್ರಾಹ್ಮಣನು ಕಾವೇರಿ ತೀರಕ್ಕೆ ಹೋಗಿ ನದಿಯಲ್ಲಿ ಕುತ್ತಿಗೆಯ ತನಕ ಮುಳುಗಿಸಿ ಏಕಾಗ್ರ ಚಿತ್ತದಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಅತ್ಯಂತ ಕಠಿಣ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಬ್ರಾಹ್ಮಣನ ತಪಸ್ಸಿಗೆ ಭಂಗ ಮಾಡಲು ಸುಶೀಲೆಯ ಮೃತ್ಯುವಿಗೆ ಕಾರಣವಾಗಿದ್ದ ಅದೇ ಆನೆಯು ಅವನ ಕಡೆಗೆ ಘೀಳಿಡುತ್ತಾ ಅಟ್ಟಿಸಿಕೊಂಡು ಬಂದಿತು. ಮೃಗಶೃಂಗನು ತನ್ನ ಧ್ಯಾನದಲ್ಲಿ ತಾನು ಮುಳುಗಿ ತಪಸ್ಸಿನಿಂದ ಅವನು ವಿಚಲಿತನಾಗಲಿಲ್ಲ. ಆನೆ ತೀಕ್ಷ್ಣ ದೃಷ್ಟಿಯಿಂದ ಅವನ ಕಡೆಗೆ ದಿಟ್ಟಿಸಿ ನೋಡಿತು. ಮರುಕ್ಷಣದಲ್ಲಿ ಆನೆ ತನ್ನ ಸೊಂಡಿಲನ್ನು ಮೇಲೆತ್ತಿ ಬ್ರಾಹ್ಮಣನನ್ನು ತನ್ನ ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡಿತು. ಮೃಗಶೃಂಗನು ವಿಚಲಿತನಾಗಲಿಲ್ಲ. ಅವನು ತನ್ನ ತಪೋಬಲದಿಂದ ಆನೆಯ ಹಿಂದಿನ ಜನ್ಮದ ವೃತ್ತಾಂತವನ್ನು ಅರಿತುಕೊಂಡನು. ತನ್ನ ಬಳಿ ಇಟ್ಟುಕೊಂಡಿದ್ದ ಕಮಂಡಲದ ಪವಿತ್ರ ಜಲ ತೆಗೆದುಕೊಂಡು ಆನೆ ಮೇಲೆ ಪ್ರೋಕ್ಷಣೆ ಮಾಡಿದನು. ಆ ಕ್ಷಣದಲ್ಲಿ ಆನೆ ತನ್ನ ಸೊಂಡಿಲನ್ನು ಎತ್ತಿ ಅವನಿಗೆ ವಂದಿಸಿತು. ಆನೆ ರೂಪ ಬದಲಾಯಿತು. ದಿವ್ಯ ತೇಜಸ್ಸು ಹೊಂದಿರುವ ಒಬ್ಬ ಯುವಕನು ಕಾಣಿಸಿದನು. ಮೃಗಶೃಂಗ ಒಬ್ಬ ಋಷಿಕುಮಾರ. ಶಾಪ ಮುಕ್ತನಾದ ಪುರುಷ ಒಬ್ಬ ದೇವಮಾನವ. ಅವನು ಋಷಿಕುಮಾರನಿಗೆ ವಂದಿಸಿ ಶಾಪ ಮುಕ್ತನಾಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿ ಆಕಾಶ ಮಾರ್ಗದ ಮೂಲಕ ದೇವಲೋಕಕ್ಕೆ ಪ್ರಯಾಣ ಮಾಡಿದನು. ಹೀಗೆ ಮಾಘ ಮಾಸದ ಮಹಿಮೆ ಎನ್ನುವುದು ಅತ್ಯಂತ ಪವಿತ್ರ, ಶುಭ ಫಲಗಳನ್ನು ತಂದುಕೊಡುತ್ತದೆ. ಮಾಘ ಮಾಸದ ಸ್ನಾನದಿಂದ ಸಕಲ ಪಾಪಗಳು ದೂರವಾಗಿ ಘೋರ ದುಃಖಗಳು ಸಹ ನಶಿಸಿ ಹೋಗುತ್ತದೆ.